ಟೈಮ್ ಅಲ್ವಾ ಲೇಟ್ ಆಗೋದು. ಈ ವರ್ಷದ ಕೊನೆಯ ಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾನೀಗ ಪ್ರಸಿದ್ಧ ನಾಗಾರಾಧನೆ ಕೇಂದ್ರ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿದ್ದೀನಿ. ದೇವಸ್ಥಾನದ ಪ್ರಧಾನ ಅರ್ಚಕರು ನನ್ನೊಂದಿಗಿದ್ದಾರೆ. ಗ್ರಹಣದ ಬಗ್ಗೆ ಅವ್ರನ್ನ ಕೇಳೋಣ, ಯಾವ ರೀತಿಯಾಗಿ ಗ್ರಹಣದ ಬಗ್ಗೆ ದೇವಸ್ಥಾನದಲ್ಲಿ ಪೂಜೆಗಳನ್ನು ನಡೆಸಲಾಗುತ್ತೆ ಅನ್ನುವಂಥದ್ದು. ಸರ್, ಈಗ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂತಲೇ ಹೇಳ್ಬೋದು. ದೇವಸ್ಥಾನದಲ್ಲಿ ಏನೆಲ್ಲ ಪೂಜೆಗಳನ್ನು ನಡೆಸಲಾಗುತ್ತೆ ಮತ್ತು ಎಷ್ಟು ಗಂಟೆಗೆ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ ಅನ್ನುವಂಥದ್ದು? ನಮ್ಮ ದೇವಾಲಯದಲ್ಲಿ ತ್ರಿಕಾಲ ಪೂಜೆ ವಾಡಿಕೆ ಇರುವುದರಿಂದ 8:30ಕ್ಕೆ ಮಾಡುವಂತಹ ಕೊನೆಯ ಪೂಜೆಯನ್ನು ಈಗ 6 ಗಂಟೆಗೆ ಪ್ರಾರಂಭ ಮಾಡಿ 6:30ಕ್ಕೆ ಸರಿಯಾಗಿ ಮಹಾಮಂಗಳಾರತಿಯನ್ನು ನೆರವೇರಿಸಿ ಇರುವಂತಹ ಭಕ್ತಾದಿಗಳಿಗೆ ದರ್ಶನವನ್ನು ಕಲ್ಪಿಸಿ 7 ಗಂಟೆಗೆ ಸರಿಯಾಗಿ ದೇವಸ್ಥಾನವನ್ನು ಮುಚ್ಚಲಾಗುತ್ತದೆ. ಅಂದರೆ ಮಹಾದ್ವಾರವನ್ನು ಮುಚ್ಚಲಾಗುತ್ತದೆ. ಭಕ್ತಾದಿಗಳಿಗೆ 7 ಗಂಟೆಯ ನಂತರ ದರ್ಶನಾವಕಾಶ ಇರುವುದಿಲ್ಲ. ಹಾಗೆ ನಾಳೆ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ 5 ಗಂಟೆಗೆ ಮಹಾದ್ವಾರವನ್ನು ತೆರೆಯಲಾಗುತ್ತದೆ. ನಂತರ ದೇವಸ್ಥಾನದ ಪರಾಂಗಣವನ್ನೆಲ್ಲ ಶುದ್ಧೀಕರಣ ಮಾಡಿ ವಿಗ್ರಹಗಳನ್ನೆಲ್ಲ ತೊಳೆದುಕೊಂಡು ನಂತರ 7:30ರಿಂದ ದೇವಸ್ಥಾನದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ದರ್ಶನಾವಕಾಶವನ್ನು ಕಲ್ಪಿಸಲಾಗುತ್ತದೆ. ಇನ್ನು ಗ್ರಹಣ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಗ್ರಹಣವನ್ನು ಆಚರಣೆ ಮಾಡೋದಾದರೆ ಯಾವ ರೀತಿಯಾಗಿ ಆಚರಣೆ ಮಾಡ್ಬೋದು ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳೋದಾದರೆ? ಮನೆಯಲ್ಲಿರುವಂತಹ ಎಲ್ಲರಿಗೂ ಸಹ ರಾಹುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ಅಶ್ವಿನಿ ಭರಣಿ ರೇವತಿ ನಕ್ಷತ್ರದವರಿಗೆ ಕೊಂಚ ದೋಷ ಇರುತ್ತದೆ. ಅವರು ದೇವಸ್ಥಾನದಲ್ಲಿ ದರ್ಶನವನ್ನು ಮಾಡಿದರೂ ಸಹ ರಾಹುಗ್ರಸ್ತ ಚಂದ್ರಗ್ರಹಣ ಪ್ರಾರಂಭವಾಗುವ ಮುಂಚೆ ಒಂದು ಸ್ನಾನವನ್ನು ಮಾಡಬೇಕಾಗುತ್ತೆ. ಸ್ನಾನವನ್ನು ಮಾಡಿದ ನಂತರ ಅಕ್ಕಿ, ಉದ್ದಿನ ಬೇಳೆ, ರಾಹು ಆಗಿರೋದ್ರಿಂದ ಉದ್ದಿನ ಬೇಳೆ ಅಂತ ಹೇಳ್ತೀವಿ, ಉದ್ದು ಧಾನ್ಯ, ಅವೆರಡನ್ನೂ ಸಹ ದೇವರ ಮನೆಯಲ್ಲಿಟ್ಟು ನಿಮ್ಮ ಮನೆ ದೇವರಾಗಲಿ ಅಥವಾ ನಿಮಗೆ ಗೊತ್ತಿರುವಂತಹ ಶ್ಲೋಕವನ್ನಾಗಲಿ ಧ್ಯಾನವನ್ನು ಮಾಡುತ್ತಾ, ಅಂದರೆ ದೇವರ ನಾಮದಲ್ಲಿ ತೊಡಗಿಕೊಂಡು 2 ಗಂಟೆ 24 ನಿಮಿಷಕ್ಕೆ ಗ್ರಹಣ ವಿಮೋಚನೆ ಆಗುತ್ತದೆ. ಆ ಗ್ರಹಣ ವಿಮೋಚನೆ ಆದ ನಂತರ ಮತ್ತೊಂದು ಬಾರಿ ಸ್ನಾನವನ್ನು ಮಾಡಬೇಕಾಗುತ್ತೆ. ಆದ ನಂತರ ಭಾನುವಾರ ಬೆಳಗ್ಗೆ ನಿಮಗೆ ಸಮೀಪ ಇರುವಂತಹ ದೇವಸ್ಥಾನಗಳಲ್ಲಿ ಆ ಧಾನ್ಯ ಸಹಿತವಾಗಿ ಒಂದು ದಕ್ಷಿಣೆಯನ್ನು ಇಟ್ಟು ಅಲ್ಲಿರುವಂತಹ ಅರ್ಚಕರಿಗೆ ಆ ಧಾನ್ಯ ಸಹಿತವಾಗಿ ಕೊಟ್ಟು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಲ್ಲಿ ಈ ಇರುವಂತಹ ಗ್ರಹ ದೋಷಗಳು, ನಕ್ಷತ್ರ ದೋಷಗಳು ನಿವಾರಣೆಯಾಗುತ್ತದೆ. ಪ್ರತಿದಿನವೂ ಸಹ 5:30ಕ್ಕೆ ದೇವಸ್ಥಾನವನ್ನು ತೆರೆದು 6ರಿಂದ 6:15 ದರ್ಶನಾವಕಾಶವನ್ನು ಕಲ್ಪಿಸಲಾಗಿತ್ತು. ಕೊಂಚ ಅರ್ಧ ಗಂಟೆ ವಿಳಂಬವಾಗಿ ಈ ಶುದ್ಧೀಕರಣ ಇರುವುದರಿಂದ 7 ಗಂಟೆ ಅಥವಾ 7:30ಕ್ಕೆ ಸರಿಯಾಗಿ ದರ್ಶನಾವಕಾಶವನ್ನು ಕಲ್ಪಿಸಲಾಗುತ್ತದೆ. ಇದಿಷ್ಟು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹೇಳಿರುವಂಥದ್ದು. ಪ್ರತಿದಿನದಂತೆ ನಾಳೆನೂ ಕೂಡ ಗ್ರಹಣ ಆದಂಥ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ವಿಳಂಬವಾಗಿ ದೇವಸ್ಥಾನದಲ್ಲಿ ದರ್ಶನಕ್ಕೆ ಅನುವು ಮಾಡಿ ಕೊಡುವಂತಹ ವಿಚಾರವನ್ನು ಸ್ವತಃ ದೇವಸ್ಥಾನದ ಪ್ರಧಾನ ಅರ್ಚಕರು ಹೇಳಿರುವಂಥದ್ದು. ಅಭಿಜಿತ್ ಗಣೇಶ್, ನ್ಯಾಷನಲ್ ಟಿವಿ, ದೊಡ್ಡಬಳ್ಳಾಪುರ.